ದಿನ ವೀಕ್ಷಕರೇ, ಈ ವಿಡಿಯೋದಲ್ಲಿ ಸ್ತ್ರೀ ಪುರುಷ ವಶೀಕರಣ ಅಂದರೆ ವೀಕ್ಷಕರೇ, ನೀವು ಯಾರನ್ನಾದರೂ ಬಯಸಿದ್ರೆ ಅಥವಾ ಯಾರು ನಿಮ್ಮನ್ನು ಮಾತು ಕೇಳ್ತಿರಲ್ಲ ಅಥವಾ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ದೂರ ಆಗಿದ್ರೆ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿಯಿಂದ ವೀಕ್ಷಕರೇ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅಥವಾ ನಿಮ್ಮ ಮದುವೆಗೆ ಯಾರೋ ಮೂರನೇ ವ್ಯಕ್ತಿ ನಿಮ್ಮ ಮದುವೆಗೆ ಒಪ್ತಾ ಇಲ್ಲ ಇದು ಅಥವಾ ನಿಮ್ಮ ಪ್ರೀತಿಸಿದವರಾಗಿರ್ಬೋದು ನಿಮ್ಮ ಫೋನನ್ನು ಕಾಲ್ ಪಿಕ್ ಮಾಡ್ತಾ ಇಲ್ಲ, ನಂಬರನ್ನು ಬ್ಲಾಕ್ ಮಾಡಿದ್ದಾರೆ, ಎಷ್ಟೇ ಕರೆದ್ರೂ ಬರ್ತಾ ಇಲ್ಲ, ಸಂಪೂರ್ಣವಾಗಿ ದೂರ ಹೋಗಿದ್ದಾರೆ, ನಮ್ಮ ಮುಖನೂ ನೋಡೋಕ್ಕೆ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ, ಆ ರೀತಿ ವರ್ತನೆ ಬರ್ತಾ ಇದೆ ಅವರ ಕಡೆಯಿಂದ. ಅಂದರೆ ವೀಕ್ಷಕರೇ, ಅವರನ್ನು ಹೇಗೆ ನೀವು ಇಷ್ಟಪಟ್ಟಂತೆ ನಿಮ್ಮ ಬಳಿ ಬರೋ ರೀತಿಯಲ್ಲಿ ಅವರಾಗವರೇ ಖುದ್ದಾಗಿ ನಿಮ್ಮ ಬಳಿ ಬರೋ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ ಒಂದು ವೀಕ್ಷಕರೇ, ಮೊದಲಿಗೆ ಈ ರೀತಿಯಲ್ಲಿ ಒಂದು ಮಂಡಲವನ್ನು ರಚನೆ ಮಾಡ್ಕೊಳ್ಳಿ, ವೃತ್ತಾಕಾರ. ನಂತರದಲ್ಲಿ ವೀಕ್ಷಕರೇ ಮುಖಾಮುಖಿಯಾಗಿ ಎರಡು ತ್ರಿಕೋನಗಳನ್ನು ರಚನೆ ಮಾಡ್ಕೊಳ್ಳಿ, ಒಂದು ವೃತ್ತಾಕಾರ, ನಂತರದಲ್ಲಿ ಮುಖಾಮುಖಿಯಾಗಿ ಎರಡು ತ್ರಿಕೋನವನ್ನು ರಚನೆ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಒಂದು ಮಂಡಲವನ್ನು ರಚನೆ ಮಾಡಿದ ನಂತರ ವೀಕ್ಷಕರೇ ಒಂದು ಗೋಧಿ ಹಿಟ್ಟಿನಿಂದ ಹಾಗೂ ಅರಿಶಿನ ಕುಂಕುಮ ಈ ಮೂರು ಬೆರೆಸಿ ವೀಕ್ಷಕರೇ ಒಂದು ಗೊಂಬೆಯನ್ನು ರಚನೆ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಲ್ಲಿ ಅರಿಶಿನ ಕುಂಕುಮ ಹಾಗೂ ಈ ಗೋಧಿ ಹಿಟ್ಟಿನಿಂದ ವೀಕ್ಷಕರೇ ಈ ರೀತಿಯಲ್ಲಿ ಗೊಂಬೆಯನ್ನು ರಚನೆ ಮಾಡಿ ಆ ಗೊಂಬೆಯನ್ನು ವೀಕ್ಷಕರೇ ಈ ಮಂಡಲದ ಮೇಲೆ ಈ ರೀತಿಯಲ್ಲಿ ಇಡಿ. ನಂತರ ವೀಕ್ಷಕರೇ ಒಂದು ನಿಂಬೆ ಹಣ್ಣನ್ನು ವೀಕ್ಷಕರೇ ಅರ್ಧ ಭಾಗವನ್ನಾಗಿ ತಗೋಬೇಕಾಗುತ್ತೆ. ಅರ್ಧ ಭಾಗದಲ್ಲಿ ವೀಕ್ಷಕರೇ ಸಂಪೂರ್ಣವಾಗಿ ಈ ಅರ್ಧ ಭಾಗವನ್ನು ಸಂಪೂರ್ಣವಾಗಿ ತೆಗೆದು ಹಿಂಭಾಗದಲ್ಲಿ ವೀಕ್ಷಕರೇ ನೀವು ಇಷ್ಟಪಟ್ಟಂತ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ. ಈ ರೀತಿ ಉದಾಹರಣೆಗೆ ವೀಕ್ಷಕರೇ ನಾನು ನವ್ಯ ಅನ್ನೋ ಹೆಸರನ್ನ ಈ ರೀತಿ ತಗೊಂತಾ ಇದ್ದೀನಿ. ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ನಿಂಬೆಹಣ್ಣಿನ ಹಿಂಭಾಗದಲ್ಲಿ ಈ ರೀತಿಯಲ್ಲಿ ಬರಿಬೇಕಾಗುತ್ತೆ ವೀಕ್ಷಕರೇ. ನೋಡ್ತಾ ಇದ್ದೀರಾ? ಈ ರೀತಿ ಬರೆದಾದ ನಂತರ ವೀಕ್ಷಕರೇ ಈ ಹಿಂಭಾಗದಿಂದ ವೀಕ್ಷಕರೇ ಈ ರೀತಿ ಮಾಡಿ ವೀಕ್ಷಕರೇ ಇದರ ಮೇಲೆ ವೀಕ್ಷಕರೇ ದೀಪವನ್ನು ಹಚ್ಚಿ ಈ ಗೊಂಬೆ ಮೇಲೆ ಇಡಬೇಕಾಗುತ್ತೆ. ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ದೀಪದ ಎಣ್ಣೆ ಹಾಕಿದ ನಂತರ ಈ ಗೊಂಬೆ ಮೇಲೆ ಇಡಬೇಕಾಗುತ್ತೆ. ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ಗೊಂಬೆಯ ಮೇಲೆ ಬಿಟ್ಟು ವೀಕ್ಷಕರೇ ದೀಪವನ್ನು ಹಚ್ಚಬೇಕಾಗುತ್ತೆ. ಈ ರೀತಿಯಲ್ಲಿ ದೀಪದ ಬತ್ತಿ ಹೀಗೆ ವೀಕ್ಷಕರೇ ಈ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ. ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಕೆಲವೇ ಕ್ಷಣಗಳಲ್ಲಿ ವೀಕ್ಷಕರೇ ನೀವು ಹಾಕಿದ ಗೆರೆಯನ್ನು ದಾಟೋದಿಲ್ಲ ವೀಕ್ಷಕರೇ. ಸಂಪೂರ್ಣವಾಗಿ ಕ್ಷಣಾರ್ಧದಲ್ಲಿ ನಿಮ್ಮ ವಶವಾಗ್ತಾರೆ, ಅಂದುಕೊಂಡಂತೆ ನಿಮ್ಮ ದಾರಿಗೆ ಬರ್ತಾರೆ ವೀಕ್ಷಕರೇ. ನೀವು ಹಾಕಿದ ಗೆರೆ ದಾಟೋದಿಲ್ಲ, ನೀವು ಕುಂತ್ಕೋಬೇಕು, ನಿಂತ್ಕೋಬೇಕು ವೀಕ್ಷಕರೇ. ಈ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ ಎಷ್ಟು ಪ್ರಭಾವಶಾಲಿ ಬಲಿಷ್ಠವಾಗಿರುತ್ತೆ, ಇದರ ಫಲಿತಾಂಶ ಹೇಗಿರುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ ವೀಕ್ಷಕರೇ. ಮಾಡಿ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲ ಸ್ವಾಮಿಗಳೇ ಆ ರಿಸಲ್ಟ್ ನೀಡಿಲ್ಲ, ಫಲಿತಾಂಶ ಏನು ನೋಡಿಲ್ಲ, ಹೇಗಿದೀವೋ ಹಾಗೆ ಇದೀವಿ ಅಂತ ಏನಾದರೂ ಇದ್ರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ. ಹಾಗೆ ವೀಕ್ಷಕರೇ ನಿಮ್ಮ ಸಮಸ್ಯೆ ಇನ್ನು ಇದಕ್ಕಿಂತ ಗಂಭೀರವಾಗಿದ್ರೆ ಅಥವಾ ಏನಾದರೂ ಪರಿಹಾರನೇ ಸಿಗೋ ಹಾಗಿಲ್ಲ ಅಂತ ಸಮಸ್ಯೆ ಏನಾದರೂ ಇದ್ರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಾ ಇರೋ ನನ್ನ ನಂಬರ್ಗೆ ಕರೆ ಮಾಡಿ. ಹಾಗೆ ನೀವು ವೀಕ್ಷಕರೇ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಧನ್ಯವಾದಗಳು.